ರಾಜ್ಯಾದ್ಯಂತ ಕಾಂತರಾಜ್ ಅವರ ವರದಿಯನ್ನ ಜಾರಿ ಮಾಡಬೇಕು ಅಥವಾ ಬೇಡವಾ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಕೆಲವರು ಈ ಒಂದು ವರದಿಯನ್ನ ಜಾರಿ ಮಾಡಲೇಬೇಕು ಅಂತ ಒತ್ತಾಯವನ್ನ ಮಾಡ್ತಿದ್ರೆ, ಇನ್ನು ಕೆಲವರು ಇದನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು, ಇದು ಅವೈಜ್ಞಾನಿಕವಾದ ವರದಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಬಳ್ಳಾರಿಯಲ್ಲಿ ನನ್ನ ಜೊತೆ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಏನಿದ್ದಾರೆ, ಇವರೆಲ್ಲರೂ ಕೂಡ ಈ ಒಂದು ವರದಿಯನ್ನ ಜಾರಿ ಮಾಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆ ಈಗ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪದಾಧಿಕಾರಿಗಳಿದ್ದಾರೆ, ಅವ್ರು ಮಾತನಾಡಿಸ್ತಾ ಹೋಗ್ತೀನಿ. ಯಾಕಾಗಿ ಈ ಒಂದು ವರದಿಯನ್ನು ಜಾರಿಗೊಳಿಸಬೇಕು, ಒಂದು ವೇಳೆ ಜಾರಿ ಮಾಡದೇ ಇದ್ದರೆ ಏನು ಮಾಡ್ತಾರೆ, ಮುಂದಿನ ನಡೆ ಏನು ಅವ್ರದನ್ನು ಕೇಳೋಣ. ಸರ್, ಏನು ಹೇಳ್ತೀರಾ? ಕೆಲವರು ಈ ವರದಿಯನ್ನು ಜಾರಿ ಮಾಡಬಾರ್ದು, ಅವೈಜ್ಞಾನಿಕವಾಗಿದೆ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಾ? ಇಲ್ಲ, ಕಾಂತರಾಜ್ ವರದಿ ಆಯೋಗ ಸುಮಾರು ಕರ್ನಾಟಕ ಸರ್ಕಾರ ಹಿಂದೆ 2016ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಸುಮಾರು 162 ಕೋಟಿ ಆಯೋಗಕ್ಕೆ ಮೀಸಲಿಟ್ಟು ಕಾಂತರಾಜನ್ನು ಆಯೋಗದ ಅಧ್ಯಕ್ಷರನ್ನು ಮಾಡಿದ ಮೇಲೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳ ಎಲ್ಲ ಜಾತಿಗಳ ಸ್ಥಿತಿಗತಿಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ತಯಾರು ಮಾಡಿರುವ ಈ ಸಮೀಕ್ಷೆ ಜಾರಿ ಆಗಲೇಬೇಕೆಂದು ಬಳ್ಳಾರಿ ಜಿಲ್ಲಾ ಶೋಷಿತರ ಸಮುದಾಯ ಮಹಾ ಒಕ್ಕೂಟದ ಪರವಾಗಿ ನಾವೆಲ್ಲ ಮಾಡ್ತಾಯಿದ್ವಿ. ನಾವಲ್ಲಿ ಒತ್ತಿ ಹೇಳ್ತಿದ್ವಿ, ಈ ಜಾತಿಗಳ ಹಿಂದೆ ತಲಾಂತರಗಳಿಂದ ಈ ಶೋಷಿತ ಒಳಗಾಗಿರುವ ಈ ಜಾತಿಗಳಿಗೆ ಈಗಲೂ ನಮಗೆ ಈ ಒಂದು ಮೀಸಲಾತಿಯ ಲಾಭ ಸಿಗ್ತಾ ಇದ್ದರೆ, ಅದು ಒಂದು ಆಯೋಗ ಈ ಎಲ್ಲ ಜಾತಿಗಳ ಸಮೀಕ್ಷೆ ಮಾಡಿ ಜಾರಿಗೆ ಬರದೇ ಇದ್ದರೆ ತುಂಬ ಅನ್ಯಾಯವಾಗುತ್ತದೆ. ಹೀಗಾಗಿ ಈ ಪ್ರಬಲ ಜಾತಿಗಳು ಇದನ್ನು ಜಾರಿ ಮಾಡಲೇಬೇಡಿ ಅಂತ ಅವರು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ? ಈ ಎಲ್ಲ ಸುಮಾರು ಈ ರಾಜ್ಯಾದ್ಯಂತ ಸುಮಾರು 80% ಇರುವ ಈ ಎಲ್ಲ ಜಾತಿಗಳು ಎಲ್ಲಿ ಪ್ರಬಲವಾಗಿ ಬಿಡ್ತಾರೆ, ನಮಗೆ ಅಧಿಕಾರ ಎಲ್ಲಿ ಹೋಗುತ್ತೆ? ಈ ಬಲಾಢ್ಯರು, ಮೇಲ್ಜಾತಿಯವರ ಜನರು, ಈ ಎಲ್ಲ ಜಾತಿಗಳು ಒಂದಾಗಿಬಿಟ್ರೆ, ಮೀಸಲಾತಿ ಸಿಕ್ಕಿಬಿಟ್ರೆ ಎಲ್ಲಿ ಬಲಾಢ್ಯರಾಗುತ್ತಾರೋ, ಎಲ್ಲ ಅಧಿಕಾರ ನಾವಲ್ಲಿ ವಂಚಿತರಾಗ್ತೀವಿ ಎಂಬ ಭಯದಿಂದ ಕರ್ನಾಟಕದಲ್ಲಿ ಯಾರು ವಿರೋಧ ಮಾಡ್ತಾರೋ ಅವ್ರು ಯಾರು ಕೂಡ ನಿರುದ್ಯೋಗ, ಬಡತನ, ಆರ್ಥಿಕತೆಯಿಂದ ಬಹುದೊಡ್ಡ ಬಲಾಢ್ಯಾಗಿರ್ತಕ್ಕಂಥ ಜನ. ನೋಡಿ, ಈ ಒಂದು ಜಾತಿ ಸಮೀಕ್ಷೆಯಿಂದ ಶಿಕ್ಷಣ, ಆರೋಗ್ಯ, ಭೂಮಿ ಪ್ರಶ್ನೆ ಎಲ್ಲವನ್ನೂ ಕೂಡ ನಿವಾರಣೆ ಆಗುವಂಥ ಸಾಧ್ಯತೆಗಳಿರುವುದರಿಂದ ಈ ಜಾತಿ ಸಮೀಕ್ಷೆಯಿಂದ ಎಷ್ಟು ದುರ್ಬಲರಿದ್ದಾರೆ ಅವರನ್ನು ಮೇಲೆ ಎತ್ತುವುದಕ್ಕೆ ಇದೊಂದು ಸಹಾಯಕಾರಿ ಆಗುತ್ತೆ ವಿನಃ ಇದನ್ನು ನಾವು ರಾಜಕೀಯವಾಗಿ ಅಲ್ಲ. ಹಾಗಾಗಿ ಇದು ಯಾರು ಶತಮಾನಗಳ ಕಾಲ ಈ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಗಳು ಇವತ್ತೇನಾದರೂ ಹೊರಗಡೆ ಬಂದರೆ ಈ ಸಮೀಕ್ಷೆಯಿಂದ ನೋಡಿ, ಈ ಶಿಕ್ಷಣ ಬೇರೆ ಬೇರೆ ರೀತಿಯಿಂದ ಹೊರಗೆ ಬಂದರೆ ಇವರು ಎಲ್ಲಿಯೂ ನಮ್ಮ ಕುರ್ಚಿಗೆ ಕುತ್ತು ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿಯೇ ಇದು ಬಲಾಢ್ಯ ಜನಾಂಗ ಮಾಡ್ತಕ್ಕಂಥ ಇದೊಂದು ಕುತಂತ್ರ. ಹಾಗಾಗಿನೇ ಇವತ್ತು ಕಾಂತರಾಜ್ ವರದಿಯನ್ನು 1,60,00,000 ಸರ್ಕಾರಿ ನೌಕರರು ತಯಾರು ಮಾಡಿರ್ತಕ್ಕಂಥ ವರದಿ, ಎಲ್ಲೋ ಬೀದಿಯಾಗ ಹೋಗಿರ್ತಕ್ಕಂಥ ರಾಮಣ್ಣ ಭೀಮಣ್ಣ ಮಾಡಿರ್ತಕ್ಕಂಥ ವರದಿ ಅಲ್ಲ. ಹಾಗಾಗಿನೇ ಈಗೇನು ಮಾತಾಡ್ತಕ್ಕಂಥ ಕೆಲವು ಬಲಾಢ್ಯರು ಇದ್ದಾರೆ, ಯಾವುದೇ ಪಾರ್ಟಿಯಲ್ಲಿರಲಿ, ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಇದನ್ನು ವಿನಾಕಾರಣ ಸುಮ್ಮನೆ ಉಡಾಫೆಯಾಗಿ ಮಾತಾಡೋದು ಅಲ್ಲ. ಹಾಗಾಗಿ ಈ ಸಮೀಕ್ಷೆ ಏನಿದೆಯಲ್ಲ, ಬಡತನವನ್ನು ನಿವಾರಣೆ ಮಾಡ್ತಕ್ಕಂಥ, ಆರ್ಥಿಕತೆಯನ್ನು ನಿವಾರಣೆ ಮಾಡ್ತಕ್ಕಂಥ, ಭೂಮಿ ಪ್ರಶ್ನೆಯನ್ನು ನಿವಾರಣೆ ಮಾಡ್ತಕ್ಕಂಥ, ಇಡೀ ಮಾನವ ಶೋಷಿತ ವರ್ಗದವರನ್ನು ಮೇಲೆತ್ತುವಂಥ ಪ್ರಶ್ನೆ ಮೇಲೆ ಇವತ್ತು ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಬಂದಿರತಕ್ಕಂಥ ಸಮೀಕ್ಷೆಯನ್ನು ಯಥಾವತ್ತಾಗಿ ಕರ್ನಾಟಕ ಸರ್ಕಾರ ಇವತ್ತು ಜಾರಿ ಮಾಡಬೇಕು. ಇದು ಯಾವುದೇ ಕಾರಣಕ್ಕೆ ಬಲಾಢ್ಯ ಜನಾಂಗದವರ ಮಾತು ಮೀರಿ ಇದನ್ನು ಮಾಡಬೇಕಾಗಿದೆ ಅಂತೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ. ಕೂಡಲೇ ಕಾಂತರಾಜ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತೇಳಿ ಸರ್ಕಾರವನ್ನು ನಾವು ಮನವಿ ಮಾಡ್ತೇವೆ. ನೀವೇನು ಹೇಳ್ತೀರ? ಈಗ ಭಾಳ ಜನ ಅಂದರೆ ರಾಜಕಾರಣಿಗಳು ಕಾಂತರಾಜ್ ವರದಿ ಆಯೋಗದ ವರದಿಯನ್ನು ಜಾರಿ ಮಾಡಿದರೆ ರಕ್ತಪಾತ ಆಗುತ್ತೆ ಅಂತಾರೆ. ಕೆಲವರು ರಾಜೀನಾಮೆ ಕೊಡ್ತೀವಿ ಅಂತ ಕಾಂಗ್ರೆಸ್ನ ಶಾಸಕರೇ ಆಪೋಸಿಟ್ ಮಾಡ್ತಾ ಇರ್ತಕ್ಕಂಥದ್ದು, ಏನು ಹೇಳ್ತೀರಿ ಇದ್ರ? ಸರ್, ಈಗ ಇದನ್ನು ವಿರೋಧ ಮಾಡ್ತಕ್ಕಂಥವ್ರು ಮೊದಲು ನಾಲ್ವಡಿ ಕೃಷ್ಣರಾಜ ಒಡೆಯರು 1921 ಮಿಲ್ಲರ್ ಆಯೋಗ ಏನು ಜಾರಿಗೆ ಬಂತಲ್ಲ, 1921ರಿಂದ 1962 ನಾಗನಗೌಡ ಸಮಿತಿ, ಹಿಂದುಳಿದ ವರ್ಗಗಳ ಸಮಿತಿ ಏನು ಜಾರಿಗೆ ಬಂತಲ್ಲ, ಸರಿಸುಮಾರಾಗಿ 60-70 ವರ್ಷ ಮೈಸೂರು ರಾಜ್ಯದಲ್ಲಿ ಮೀಸಲಾತಿ ಫಲಾನುಭವಿಗಳು ಯಾರು? ಮೇಲ್ವರ್ಗದವರು, ಯಾರು ದಲಿತರಾಗಿರಲಿಲ್ಲ,
ಎಸ್ ಸಿಗಳಾಗಿರಲಿಲ್ಲ, ಎಸ್ ಟಿಗಳಾಗಿರಲಿಲ್ಲ, ಒ ಬಿ ಸಿಗಳಾಗಿರಲಿಲ್ಲ. ಆ 70 ವರ್ಷದ ಮೀಸಲಾತಿ ಪವನಗಳು ಮೈಸೂರು ರಾಜ್ಯದ ಆಡಳಿತದಲ್ಲಿ ಮುಖ್ಯವಾದ ಫಲಾನುಭವಿಗಳು ಇವರೇ ಆಗಿದ್ದರು. ಇನ್ನು ನಾವು ಈ ಕಲ್ಯಾಣ ರಾಷ್ಟ್ರದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಬಂದಿದ್ದರೆ 12ನೇ ಶತಮಾನದಲ್ಲಿ ಹಾಕಿರ್ತಕ್ಕಂಥ ಬಸವಣ್ಣವರು, ಅದು ಕಾಯಕ ದೋಷ ಇರ್ಬೋದು, ಶಿಕ್ಷಣ ದಾಸ ಇರ್ಬೋದು, ಇದರ ಫಲಾನುಭವಿಗಳು ಯಾರು? ಮೇಲ್ವರ್ಗದವರು. ಇವತ್ತು 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ವಿದ್ಯಾ ಉದ್ಯೋಗ ಶಿಕ್ಷಣ ಪಡೆದಿರ್ತಕ್ಕಂಥ ವರ್ಗಗಳು ಮೈಸೂರು ರಾಜ್ಯದಲ್ಲಿ ನಾಡೋಡಿ ಕೃಷ್ಣರೇ ತಂದಿರತಕ್ಕಂಥ ಮಿಲ್ಲರ್ ಸಮಿತಿ ಅಂತಂದರೆ ಮೀಸಲಾತಿ ಬ್ರಾಹ್ಮಣೇತರರು. ಆ ದಿನಗಳಲ್ಲಿ ನಾವು ಕಾಂತರಾಜ್ ವರದಿ ಪರವಾಗಿ ಜಾರಿ ಆಗಲೇಬೇಕಂತ ನಾವು ಮುಂದೆ ತೀರ್ಮಾನ ತಗೊಂತೀವಿ. ನಾವು ಹೋರಾಟಗಳು ಮಾಡೋದಕ್ಕೆ ಯಾರು ಕಾಂತರಾಜ್ ವರದಿನ ವಿರೋಧ ಮಾಡ್ತಾ ಇದ್ದಾರ ಅಂಥವರೆಲ್ಲರೂ ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು ಅಂತ ನಾವು ಹೇಳ್ಬೇಕಾಗ್ತದೆ. ಯಾರು ಅದನ್ನು ವಿರೋಧ ಮಾಡೋರೆಲ್ಲರೂ ನಮ್ಮ ದೇಶದ ಸಂವಿಧಾನ ಒಪ್ಪಲಾರದಂಥ ಜನನೇ, ಮತ್ತು ಅದನ್ನು ವಿರೋಧ ಮಾಡ್ತಕ್ಕಂಥ ಜನಗಳೇ ಇವತ್ತು ಕಾಂತರಾಜ್ ವರದಿನ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಹಿಂದುಳಿದ ವರ್ಗಗಳಿಗೆ ಜಾತಿ ಗಣತಿ ಮಾಡೋದ್ರಿಂದ ಅವ್ರದ್ದೇನೋ ಕಳೆದೋಗ್ತತೆ, ನಮ್ಮ ಆಸ್ತಿನೇ ಹೋಗ್ಬಿಡ್ತೈತೆ ಎಂಬ ಲೆಕ್ಕದಾಗ ಅವರು ಮಾತಾಡೋದು ಬೇಡ. ಇದು ಬಡವರ ಪರವಾಗಿ ರಾಜ್ಯದಾಗಿರ್ತಕ್ಕಂಥ ಎಲ್ಲ ಶೋಷಿತರ ಪರವಾಗಿರ್ತಕ್ಕಂಥ ಒಂದು ವರದಿ. ಸರ್ಕಾರ ಒಬ್ಬ ಮೇಧಾವಿ ಕಾಂತರಾಜ, ಒಬ್ಬ ನ್ಯಾಯವಾದಿಗಳು ಕೂಡ ಮಾಡಿಸಿರತಕ್ಕಂಥ ವರದಿನ ಇವರು ಯಥಾವತ್ತಾಗಿ ಜಾರಿ ಆಗ್ಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀವಿ. ಇದಿಷ್ಟು ಶೋಷಿತ ಸಮುದಾಯಗಳ ಒಕ್ಕೂಟದ ಸದಸ್ಯರ ಮಾತು. ಒಂದು ವೇಳೆ ಸರ್ಕಾರ ಈ ಒಂದು ವರದಿಯನ್ನು ಜಾರಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ರೀತಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ. ಇದನ್ನು ಯಾರು ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವದ ವಿರೋಧಿಗಳು. ಇದು ಜಾತಿ ಗಣತಿಯಲ್ಲ, ಬದಲಿಗೆ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ವರದಿ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಡೀ ರಾಜ್ಯಾದ್ಯಂತ ಕಾಂತರಾಜ್ ಅವರ ವರದಿಯನ್ನು ಜಾರಿ ಮಾಡಬೇಕು ಅಥವಾ ಬೇಡವಾ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಕೆಲವರು ಈ ಒಂದು ವರದಿಯನ್ನು ಜಾರಿ ಮಾಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ರೆ, ಇನ್ನೂ ಕೆಲವರು ಇದನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು, ಇದು ಅವೈಜ್ಞಾನಿಕವಾದ ವರದಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಈ ಮಧ್ಯೆ ಬಳ್ಳಾರಿಯಲ್ಲಿ ನನ್ನ ಜೊತೆ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಏನಿದ್ದಾರೆ ಇವರೆಲ್ಲರೂ ಕೂಡ ಈ ಒಂದು ವರದಿಯನ್ನು ಜಾರಿ ಮಾಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆ ಈಗ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪದಾಧಿಕಾರಿಗಳಿದ್ದಾರೆ, ಅವ್ರು ಮಾತನಾಡಿಸ್ತಾ ಹೋಗ್ತೀನಿ. ಯಾಕಾಗಿ ಈ ಒಂದು ವರದಿಯನ್ನು ಜಾರಿಗೊಳಿಸಬೇಕು, ಒಂದು ವೇಳೆ ಜಾರಿ ಮಾಡದೇ ಇದ್ದರೆ ಏನು ಮಾಡ್ತಾರೆ, ಮುಂದಿನ ನಡೆ ಏನು ಅವ್ರದನ್ನು ಕೇಳೋಣ. ಸರ್, ಏನು ಹೇಳ್ತೀರಾ? ಕೆಲವರು ಈ ವರದಿಯನ್ನು ಜಾರಿ ಮಾಡಬಾರ್ದು, ಅವೈಜ್ಞಾನಿಕವಾಗಿದೆ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಾ? ಇಲ್ಲ, ಕಾಂತರಾಜ್ ವರದಿ ಆಯೋಗ ಸುಮಾರು ಕರ್ನಾಟಕ ಸರ್ಕಾರ ಹಿಂದೆ 1916ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಸುಮಾರು 162 ಕೋಟಿ ಆಯೋಗಕ್ಕೆ ಮೀಸಲಿಟ್ಟು ಕಾಂತರಾಜನ್ನು ಆಯೋಗದ ಅಧ್ಯಕ್ಷರನ್ನು ಮಾಡಿದ ಮೇಲೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸ್ಥಿತಿಗತಿಗಳ ಎಲ್ಲ ಜಾತಿಗಳ ಸ್ಥಿತಿಗತಿಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ತಯಾರು ಮಾಡಿರುವ ಈ ಸಮೀಕ್ಷೆ ಜಾರಿ ಆಗಲೇಬೇಕೆಂದು ಬಳ್ಳಾರಿ ಜಿಲ್ಲಾ ಶೋಷಿತರ ಸಮುದಾಯ ಮಹಾ ಒಕ್ಕೂಟದ ಪರವಾಗಿ ನಾವೆಲ್ಲ ಮಾಡ್ತಾಯಿದ್ವಿ. ನಾವಲ್ಲಿ ಒತ್ತಿ ಹೇಳ್ತಿದ್ವಿ, ಈ ಜಾತಿಗಳ ಹಿಂದೆ ತಲಾಂತರಗಳಿಂದ ಈ ಶೋಷಿತ ಒಳಗಾಗಿರುವ ಈ ಜಾತಿಗಳಿಗೆ ಈಗಲೂ ನಮಗೆ ಈ ಒಂದು ಮೀಸಲಾತಿಯ ಲಾಭ ಸಿಗ್ತಾ ಇದ್ದರೆ ಅದು ಒಂದು ಆಯೋಗ ಈ ಎಲ್ಲ ಜಾತಿಗಳ ಸಮೀಕ್ಷೆ ಮಾಡಿ ಜಾರಿಗೆ ಬರದೇ ಇದ್ದರೆ ತುಂಬ ಅನ್ಯಾಯವಾಗುತ್ತದೆ. ಹೀಗಾಗಿ ಈ ಪ್ರಬಲ ಜಾತಿಗಳು ಇದನ್ನು ಜಾರಿ ಮಾಡಲೇಬೇಡಿ ಅಂತ ಅವರು ವಿರೋಧ ಮಾಡ್ತಾ ಇದ್ದಾರೆ. ಯಾಕೆ? ಈ ಎಲ್ಲ ಸುಮಾರು ಈ ರಾಜ್ಯಾದ್ಯಂತ ಸುಮಾರು 80% ಇರುವ ಈ ಎಲ್ಲ ಜಾತಿಗಳು ಎಲ್ಲಿ ಪ್ರಬಲವಾಗಿ ಬಿಡ್ತಾರೆ, ನಮಗೆ ಅಧಿಕಾರ ಎಲ್ಲಿ ಹೋಗುತ್ತೆ? ಈ ಬಲಾಢ್ಯರು, ಮೇಲ್ಜಾತಿಯವರ ಜನರು, ಈ ಎಲ್ಲ ಜಾತಿಗಳು ಒಂದಾಗಿಬಿಟ್ರೆ, ಮೀಸಲಾತಿ ಸಿಕ್ಕಿಬಿಟ್ರೆ ಎಲ್ಲಿ ಬಲಾಢ್ಯರಾಗುತ್ತಾರೋ, ಎಲ್ಲ ಅಧಿಕಾರ ನಾವಲ್ಲಿ ವಂಚಿತರಾಗ್ತೀವಿ ಎಂಬ ಭಯದಿಂದ ಕರ್ನಾಟಕದಲ್ಲಿ ಯಾರು ವಿರೋಧ ಮಾಡ್ತಾರೋ ಅವ್ರು ಯಾರು ಕೂಡ ನಿರುದ್ಯೋಗ, ಬಡತನ, ಆರ್ಥಿಕತೆಯಿಂದ ಬಹುದೊಡ್ಡ ಬಲಾಢ್ಯಾಗಿರ್ತಕ್ಕಂಥ ಜನ. ನೋಡಿ, ಈ ಒಂದು ಜಾತಿ ಸಮೀಕ್ಷೆಯಿಂದ ಶಿಕ್ಷಣ, ಆರೋಗ್ಯ, ಭೂಮಿ ಪ್ರಶ್ನೆ ಎಲ್ಲವನ್ನೂ ಕೂಡ ನಿವಾರಣೆ ಆಗುವಂಥ ಸಾಧ್ಯತೆಗಳಿರುವುದರಿಂದ ಈ ಜಾತಿ ಸಮೀಕ್ಷೆಯಿಂದ ಎಷ್ಟು ದುರ್ಬಲರಿದ್ದಾರೆ ಅವರನ್ನು ಮೇಲೆ ಎತ್ತುವುದಕ್ಕೆ ಇದೊಂದು ಸಹಾಯಕಾರಿ ಆಗುತ್ತೆ ವಿನಃ ಇದನ್ನು ನಾವು ರಾಜಕೀಯವಾಗಿ ಅಲ್ಲ. ಹಾಗಾಗಿ ಇದು
ಯಾರು ಶತಮಾನಗಳ ಕಾಲ ಈ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಗಳು ಇವತ್ತೇನಾದರೂ ಹೊರಗಡೆ ಬಂದರೆ ಈ ಸಮೀಕ್ಷೆಯಿಂದ ನೋಡಿ, ಈ ಶಿಕ್ಷಣ ಬೇರೆ ಬೇರೆ ರೀತಿಯಿಂದ ಹೊರಗೆ ಬಂದರೆ ಇವರು ಎಲ್ಲಿಯೂ ನಮ್ಮ ಕುರ್ಚಿಗೆ ಕುತ್ತು ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿಯೇ ಇದು ಬಲಡ್ಡ ಜನಾಂಗ ಮಾಡ್ತಕ್ಕಂಥ ಇದೊಂದು ಕುತಂತ್ರ. ಹಂಗಾಗಿನೇ ಇವತ್ತು ಕಾಂತರಾಜ್ ವರದಿಯನ್ನು 1,60,00,000 ಸರ್ಕಾರಿ ನೌಕರರು ತಯಾರು ಮಾಡಿರ್ತಕ್ಕಂಥ ವರದಿ, ಎಲ್ಲೋ ಬೀದಿಯಾಗ ಹೋಗಿರ್ತಕ್ಕಂಥ ರಾಮಣ್ಣ ಭೀಮಣ್ಣ ಮಾಡಿರ್ತಕ್ಕಂಥ ವರದಿ ಅಲ್ಲ. ಹಂಗಾಗಿನೇ ಈಗೇನು ಮಾತಾಡ್ತಕ್ಕಂಥ ಕೆಲವು ಬಲಾಢ್ಯರು ಇದ್ದಾರೆ, ಯಾವುದೇ ಪಾರ್ಟಿಯಲ್ಲಿರಲಿ, ಇದನ್ನು ಗಂಭೀರವಾಗಿ ತಗೊಳ್ಬೇಕು. ಇದನ್ನು ವಿನಾಕಾರಣ ಸುಮ್ಮನೆ ಉಡಾಫೆಯಾಗಿ ಮಾತಾಡೋದು ಅಲ್ಲ. ಹಂಗಾಗಿ ಇದು ಈ ಸಮೀಕ್ಷೆ ಏನಿದೆಯಲ್ಲ, ಬಡತನವನ್ನು ನಿವಾರಣೆ ಮಾಡ್ತಕ್ಕಂಥ, ಆರ್ಥಿಕತೆಯನ್ನು ನಿವಾರಣೆ ಮಾಡ್ತಕ್ಕಂಥ, ಭೂಮಿ ಪ್ರಶ್ನೆಯನ್ನು ನಿವಾರಣೆ ಮಾಡ್ತಕ್ಕಂಥ, ಇಡೀ ಮಾನವ ಶೋಷಿತ ವರ್ಗದವರನ್ನು ಮೇಲೆತ್ತುವಂಥ ಪ್ರಶ್ನೆ ಮೇಲೆ ಇವತ್ತು ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಬಂದಿರತಕ್ಕಂಥ ಸಮೀಕ್ಷೆಯನ್ನು ಯಥಾವತ್ತಾಗಿ ಕರ್ನಾಟಕ ಸರ್ಕಾರ ಇವತ್ತು ಜಾರಿ ಮಾಡಬೇಕು. ಇದು ಯಾವುದೇ ಕಾರಣಕ್ಕೆ ಬಲಾಢ್ಯ ಜನಾಂಗದವರ ಮಾತು ಮೀರಿ ಇದನ್ನು ಮಾಡಬೇಕಾಗಿದೆ ಅಂತೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ. ಕೂಡಲೇ ಕಾಂತರಾಜ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತೇಳಿ ಸರ್ಕಾರವನ್ನು ನಾವು ಮನವಿ ಮಾಡ್ತೇವೆ. ನೀವೇನು ಹೇಳ್ತೀರ? ಈಗ ಭಾಳ ಜನ ಅಂದರೆ ರಾಜಕಾರಣಿಗಳು ಕಾಂತರಾಜ್ ವರದಿ ಆಯೋಗದ ವರದಿಯನ್ನು ಜಾರಿ ಮಾಡಿದರೆ ರಕ್ತಪಾತ ಆಗುತ್ತೆ ಅಂತಾರೆ. ಕೆಲವರು ರಾಜೀನಾಮೆ ಕೊಡ್ತೀವಿ ಅಂತ ಕಾಂಗ್ರೆಸ್ನ ಶಾಸಕರೇ ಆಪೋಸಿಟ್ ಮಾಡ್ತಾ ಇರ್ತಕ್ಕಂಥದ್ದು. ಏನು ಹೇಳ್ತೀರಿ ಇದ್ರ? ಸರ್, ಈಗ ಇದನ್ನು ವಿರೋಧ ಮಾಡ್ತಕ್ಕಂಥವ್ರು ಮೊದಲು ನಾಲ್ವಡಿ ಕೃಷ್ಣರಾಜ ಒಡೆಯರು 1921 ಮಿಲ್ಲರ್ ಆಯೋಗ ಏನು ಜಾರಿಗೆ ಬಂತಲ್ಲ, 1921ರಿಂದ 1962 ನಾಗನಗೌಡ ಸಮಿತಿ, ಹಿಂದುಳಿದ ವರ್ಗಗಳ ಸಮಿತಿ ಏನು ಜಾರಿಗೆ ಬಂತಲ್ಲ, ಸರಿ ಸುಮಾರಾಗಿ 60-70 ವರ್ಷ ಮೈಸೂರು ರಾಜ್ಯದಲ್ಲಿ ಮೀಸಲಾತಿ ಫಲಾನುಭವಿಗಳು ಯಾರು? ಮೇಲ್ವರ್ಗದವರು. ಯಾರು ದಲಿತರಾಗಿರಲಿಲ್ಲ, ಎಸ್ಸಿಗಳಾಗಿರಲಿಲ್ಲ, ಎಸ್ಟಿಗಳಾಗಿರಲಿಲ್ಲ, OBCಗಳು ಆಗಿರಲಿಲ್ಲ. ಆ 70 ವರ್ಷದ ಮೀಸಲಾತಿ ಪವನಗಳು ಮೈಸೂರು ರಾಜ್ಯದ ಆಡಳಿತದಲ್ಲಿ ಮುಖ್ಯವಾದ ಫಲಾನುಭವಿಗಳು ಇವರೇ ಆಗಿದ್ದರು. ಇನ್ನು ನಾವು ಈ ಕಲ್ಯಾಣ ರಾಷ್ಟ್ರದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಬಂದಿದ್ದರೆ 12ನೇ ಶತಮಾನದಲ್ಲಿ ಹಾಕಿರ್ತಕ್ಕಂಥ ಬಸವಣ್ಣವರು, ಅದು ಕಾಯಕ ದೋಷ ಇರ್ಬೋದು, ಶಿಕ್ಷಣ ದಾಸೋಹ ಇರ್ಬೋದು, ಇದರ ಫಲಾನುಭವಿಗಳು ಯಾರು? ಮೇಲ್ವರ್ಗದವರು. ಇವತ್ತು 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ವಿದ್ಯಾ ಉದ್ಯೋಗ ಶಿಕ್ಷಣ ಪಡೆದಿರ್ತಕ್ಕಂಥ ವರ್ಗಗಳು ಮೈಸೂರು ರಾಜ್ಯದಲ್ಲಿ ನಾಡೋಡಿ ಕೃಷ್ಣರೇ ತಂದಿರ್ತಕ್ಕಂಥ ಮಿಲ್ಲರ್ ಸಮಿತಿ ಅಂತಂದರೆ ಮೀಸಲಾತಿ ಬ್ರಾಹ್ಮಣೇತರರು. ಆ ದಿನಗಳಲ್ಲಿ ನಾವು ಕಾಂತರಾಜ್ ವರದಿ ಪರವಾಗಿ ಜಾರಿ ಆಗಲೇಬೇಕಂತ ನಾವು ಮುಂದೆ ತೀರ್ಮಾನ ತಗೊಂತೀವಿ. ನಾವು ಹೋರಾಟಗಳು ಮಾಡೋದಕ್ಕೆ ಯಾರು ಕಾಂತರಾಜ್ ವರದಿನ ವಿರೋಧ ಮಾಡ್ತಾ ಇದ್ದಾರ ಅಂಥವರೆಲ್ಲರೂ ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು ಅಂತ ನಾವು ಹೇಳ್ಬೇಕಾಗ್ತದೆ. ಯಾರು ಅದನ್ನು ವಿರೋಧ ಮಾಡೋರೆಲ್ಲರೂ ನಮ್ಮ ದೇಶದ ಸಂವಿಧಾನ ಒಪ್ಪಲಾರದಂಥ ಜನನೇ, ಮತ್ತು ಅದನ್ನು ವಿರೋಧ ಮಾಡ್ತಕ್ಕಂಥ ಜನಗಳೇ ಇವತ್ತು ಕಾಂತರಾಜ್ ವರದಿನ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಹಿಂದುಳಿದ ವರ್ಗಗಳಿಗೆ ಜಾತಿ ಗಣತಿ ಮಾಡೋದ್ರಿಂದ ಅವ್ರದ್ದೇನೋ ಕಳೆದೋಗ್ತತೆ, ನಮ್ಮ ಆಸ್ತಿನೇ ಹೋಗ್ಬಿಡ್ತೈತೆ ಎಂಬ ಲೆಕ್ಕದಾಗ ಅವರು ಮಾತಾಡೋದು ಬೇಡ. ಇದು ಬಡವರ ಪರವಾಗಿ ರಾಜ್ಯದಾಗಿರ್ತಕ್ಕಂಥ ಎಲ್ಲ ಶೋಷಿತರ ಪರವಾಗಿರ್ತಕ್ಕಂಥ ಒಂದು ವರದಿ. ಸರ್ಕಾರ ಒಬ್ಬ ಮೇಧಾವಿ ಕಾಂತರಾಜ, ಒಬ್ಬ ನ್ಯಾಯವಾದಿಗಳು ಕೂಡ ಮಾಡಿಸಿರತಕ್ಕಂಥ ವರದಿನ ಇವರು ಯಥಾವತ್ತಾಗಿ ಜಾರಿ ಆಗಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೀವಿ. ಇದಿಷ್ಟು ಶೋಷಿತ ಸಮುದಾಯಗಳ ಒಕ್ಕೂಟದ ಸದಸ್ಯರ ಮಾತು. ಒಂದು ವೇಳೆ ಸರ್ಕಾರ ಈ ಒಂದು ವರದಿಯನ್ನು ಜಾರಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಬೇರೆ ರೀತಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ. ಇದನ್ನು ಯಾರು ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವದ ವಿರೋಧಿಗಳು. ಇದು ಜಾತಿ ಗಣತಿಯಲ್ಲ, ಬದಲಿಗೆ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ವರದಿ ಅಂತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.